ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಯಲ್ಲಿಯೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ಇರಲಿ ಎಂದು ಬಯಸುತ್ತಾರೆ. ಅನೇಕ ಕುಟುಂಬಗಳಲ್ಲಿ ಇಂತಹ ವಾತಾವರಣವನ್ನು ಬೆಳೆಸಲು ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ಪಾಲಿಸುವ ಸಂಪ್ರದಾಯವಿದೆ. ಇಂದು ಅಂತಹ 7 ಉತ್ತಮ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಬೆಳಗ್ಗೆ ಕೃತಜ್ಞತೆಯಿಂದ ದಿನ ಆರಂಭಿಸಿ. ಎದ್ದ ತಕ್ಷಣ ದೇವರನ್ನು ಸ್ಮರಿಸಿ, ಇಂದು ಒಳ್ಳೆಯ ದಿನವಾಗಲಿ ಎಂದು ಪ್ರಾರ್ಥಿಸಿ. ಕೃತಜ್ಞತೆಯಿಂದ ದಿನ ಆರಂಭಿಸುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. 2. ಮನೆಯನ್ನು ಸ್ವಚ್ಛವಾಗಿಡಿ. ಸ್ವಚ್ಛತೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯ. ವಿಶೇಷವಾಗಿ ಪೂಜಾ ಕೋಣೆ ಮತ್ತು ಮನೆಯ ಪ್ರವೇಶ ದ್ವಾರವನ್ನು ಶುಚಿಯಾಗಿಡುವುದು ಉತ್ತಮ ಅಭ್ಯಾಸವೆಂದು ಅನೇಕರು ನಂಬುತ್ತಾರೆ. 3. ಪ್ರತಿದಿನ ದೀಪ ಹಚ್ಚಿ. ಬೆಳಗ್ಗೆ ಅಥವಾ ಸಂಜೆ ಭಕ್ತಿಯಿಂದ ದೀಪ ಹಚ್ಚಿ. ದೀಪದ ಬೆಳಕು ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆ ಬೆಳೆಯಲಿ ಎಂಬ ಸಂದೇಶವನ್ನು ನೀಡುತ್ತದೆ. 4. ಕಠಿಣ ಮಾತುಗಳನ್ನು ತಪ್ಪಿಸಿ. ಮನೆಯಲ್ಲಿ ಮಾತನಾಡುವ ಮಾತುಗಳು ಮನೆಯ ವಾತಾವರಣವನ್ನು ರೂಪಿಸುತ್ತವೆ. ಪ್ರೀತಿಯಿಂದ ಮಾತನಾಡುವುದು, ಹಿರಿಯರಿಗೆ ಗೌರವ ಕೊಡುವುದು ಮತ್ತು ಕೋಪವನ್ನು ನಿಯಂತ್ರಿಸುವುದು ಒಳ್ಳೆಯ ಅಭ್ಯಾಸ. 5. ಅನ್ನವನ್ನು ಗೌರವಿಸಿ. ಅನ್ನವನ್ನು ವ್ಯರ್ಥ ಮಾಡಬೇಡಿ. ಸಾಧ್ಯವಾದರೆ ಅಗತ್ಯವಿರುವವರಿಗೆ ಅನ್ನದಾನ ಮಾಡಿ. ಹಂಚಿಕೊಳ್ಳುವ ಮನೋಭಾವ ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. 6. ತುಳಸಿ ಅಥವಾ ಗಿಡಗಳನ್ನು ಆರೈಕೆ ಮಾಡಿ. ಮನೆಯಲ್ಲಿರುವ ತುಳಸಿ ಅಥವಾ ಬೇರೆ ಗಿಡಗಳಿಗೆ ನೀರು ಹಾಕಿ. ಪ್ರಕೃತಿಯೊಂದಿಗೆ ಸಂಪರ್ಕ ಮನಸ್ಸಿಗೆ ಶಾಂತಿ ನೀಡುತ್ತದೆ. 7. ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಿ. ಒಬ್ಬರಿಗೆ ಸಹಾಯ ಮಾಡಿ. ಒಳ್ಳೆಯ ಮಾತು ಹೇಳಿ. ಕ್ಷಮಿಸಿ. ಒಂದು ಸಣ್ಣ ಒಳ್ಳೆಯ ಕೆಲಸವು ದೊಡ್ಡ ಸಂತೋಷ ಕೊಡಬಹುದು. ಒಂದು ಚಿಕ್ಕ ಕತೆ. ಒಂದು ಕುಟುಂಬ ಪ್ರತಿದಿನ ಬೆಳಗ್ಗೆ 5 ನಿಮಿಷ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುತ್ತಿದ್ದರು. ಅವರು ಯಾವುದೇ ಅದ್ಭುತಕ್ಕಾಗಿ ಕಾಯಲಿಲ್ಲ, ಆದರೆ ನಿಧಾನವಾಗಿ ಅವರ ಮನೆಯಲ್ಲಿ ಜಗಳ ಕಡಿಮೆಯಾಯಿತು, ಪರಸ್ಪರ ಗೌರವ ಹೆಚ್ಚಾಯಿತು ಮತ್ತು ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ಅವರು ಅರಿತಿದ್ದು ಒಂದೇ, ನಿಜವಾದ ಸಮೃದ್ಧಿ ಹಣದಲ್ಲಿ ಮಾತ್ರವಲ್ಲ, ಒಳ್ಳೆಯ ಮನಸ್ಸು ಮತ್ತು ಒಗ್ಗಟ್ಟಿನಲ್ಲಿಯೂ ಇದೆ. ಸ್ನೇಹಿತರೆ, ಲಕ್ಷ್ಮೀ ಕಟಾಕ್ಷ ಎಂದರೆ ಕೇವಲ ಧನವಲ್ಲ, ಆರೋಗ್ಯ, ಸಂತೋಷ, ನೆಮ್ಮದಿ, ಒಳ್ಳೆಯ ಸಂಬಂಧಗಳು ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವ ಮನಸ್ಸು ಕೂಡ ಜೀವನದ ಅಮೂಲ್ಯ ಸಂಪತ್ತು. ಕೊನೆಯ ಮಾತು, ಇಂದಿನಿಂದ ಈ 7 ಅಭ್ಯಾಸಗಳಲ್ಲಿ ಒಂದನ್ನಾದರೂ ಆರಂಭಿಸಿ. ಸಣ್ಣ ಬದಲಾವಣೆಗಳು ದೊಡ್ಡ ಪರಿಣಾಮ ತರಬಹುದು. ನಿಮಗೆ ಯಾವ ಅಭ್ಯಾಸ ಹೆಚ್ಚು ಇಷ್ಟವಾಯಿತು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಟಿಪ್ಸ್ ಫಾರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.